ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಗ್ಯಾಸ್ ಕೊರತೆಯಿಂದ ಜನರು ಪರದಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಹೋಟೆಲ್ಗಳು ಊದು ಕೊಳವೆ ಮೊರೆ ಹೋಗಿವೆ. ಗ್ಯಾಸ್ ಇಲ್ಲದೆ ಒಲೆ ಊದಿ ಊದಿ ಕಷ್ಟ ಆಗ್ತಾ ಇದೆ ಅಂತ ಮಹಿಳೆಯೊಬ್ಬರು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಕೂಲಿ ಕಾರ್ಮಿಕರಿಗೆ ಪ್ರತಿದಿನ ಊಟ ಕೊಡ್ತಿದ್ದ ಹೋಟೆಲ್ಗಳು ಸಹ ಗ್ಯಾಸ್ ಕೊರತೆಯಿಂದ ಬಂದ್ ಆಗಿದೆ. ಶಾಲಾ ಮಕ್ಕಳ ಬಿಸಿಯೂಟದ ಸಿಲಿಂಡರ್ ಅನ್ನು ಕಳ್ಳತನ ಮಾಡಿರುವ ಘಟನೆ ಹಾವೇರಿ ಜಿಲ್ಲೆಯ ಹುಲಿಕಟ್ಟಿ ಗ್ರಾಮದಲ್ಲಿ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ರಾಜ್ಯಾದ್ಯಂತ ಹೆಚ್ಚಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು ಮಕ್ಕಳ ಬಿಸಿಯೂಟದ ಗ್ಯಾಸ್ ಅನ್ನು ಬಿಡದೆ ಕಳ್ಳತನ ಮಾಡಿದ್ದಾರೆ. ಶಾಲೆಯ ಅಡುಗೆ ಮನೆಯ ಬೀಗ ಮುರಿದು ಸಿಲಿಂಡರ್ ಅನ್ನು ಹೊತ್ತೊಯ್ದಿದ್ದಾರೆ. ಘಟನೆಯು ಬಂಕಾಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬೆಳಗಾವಿ ನಗರದಲ್ಲಿ ಕಮರ್ಷಿಯಲ್ ಗ್ಯಾಸ್ಗಳ ಕೊರತೆಯಿಂದಾಗಿ ಹೋಟೆಲ್ ಮತ್ತು ಕೈಗಾರಿಕೆಗಳು ಇದೀಗ ಹೊಗೆರಹಿತ ಮತ್ತು ಪರಿಸರ ಸ್ನೇಹಿ ಬಯೋಮಾಸ್ ಒಲೆ ಹಾಗೂ ಗ್ಯಾಸ್ ರಿಫೈನರ್ಗಳತ್ತ ಮುಖ ಮಾಡ್ತಾ ಇದೆ. ಉದ್ಯಮ ಭಾಗದಲ್ಲಿರುವಂತಹ ಟಾಟಾ ಎನರ್ಜಿ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಹಯೋಗದೊಂದಿಗೆ ಈ ಬಯೋಮಾಸ್ ಒಲೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಉದಯ್ ಸಮೀರ್ ಕಣಬರಗಿ ಅವರ ಫೀನಿಕ್ಸ್ ಪ್ರೊಡಕ್ಷನ್ಸ್ ಕಂಪನಿಯಲ್ಲಿ ಕಳೆದ 25 ವರ್ಷಗಳಿಂದ ಈ ಒಲೆಗಳನ್ನು ತಯಾರಿಸಿ ಮಾರಾಟ ಮಾಡಲಾಗ್ತಾ ಇದೆ. ಕಾರು ಮತ್ತು ಲಾರಿ ನಡುವೆ ಡಿಕ್ಕಿ ಸಂಭವಿಸಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿ ಓರ್ವ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿ ಮೆಡಿಕಲ್ ಕಾಲೇಜು ಸಮೀಪ ನಡೆದಿದೆ. ಮೃತರನ್ನ 26 ವರ್ಷದ ಪವನ್ ರೆಡ್ಡಿ ಹಾಗೂ 23 ವರ್ಷದ ರಕ್ಷಿತ್ ರೆಡ್ಡಿ ಅಂತ ಗುರುತಿಸಲಾಗಿದೆ. 30 ವರ್ಷದ ರಾಜಶೇಖರ್ ರೆಡ್ಡಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತರು ಹಾಗೂ ಗಾಯಾಳು ಒಂದೇ ಕುಟುಂಬಕ್ಕೆ ಸೇರಿದ್ದು ಮೃತರು ಅನಂತಪುರ ಮೂಲದ ಉರವಕೊಂಡದವರು ಅಂತ ತಿಳಿದು ಬಂದಿದೆ. ಮೃತದೇಹಗಳನ್ನು ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆಯ ಶವಗಾರಕ್ಕೆ ರವಾನಿಸಲಾಗಿದ್ದು ಸ್ಥಳಕ್ಕೆ ಪೆರೇಸಂದ್ರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. 11 ತಿಂಗಳ ಕಂದಮ್ಮ ಬಾತ್ರೂಮ್ನಲ್ಲಿಟ್ಟಿದ್ದಂಥ ನೀರು ತುಂಬಿದ್ದ ಬಕೆಟ್ನಲ್ಲಿ ಬಿದ್ದು ಸಾವನ್ನಪ್ಪಿದೆ. ತಾಯಿ ಪ್ರತಿಭಾ ಟೆರೆಸ್ನಲ್ಲಿ ಬಟ್ಟೆ ತರಲು ಹೋದಾಗ ಮಗು ಅಗಸ್ತ್ಯ ಬಕೆಟ್ನಲ್ಲಿ ಬಿದ್ದು ಸಾವನ್ನಪ್ಪಿದ್ದಾನೆ. ಮೃತ ಮಗುವನ್ನು ಕಂಡು ತಾಳಲಾರದೆ ಟೆಕ್ಕಿಯಾಗಿರೋ ಪ್ರತಿಭಾ ಸಹ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಗು ಸಾವಿಗೆ ನಾನೇ ಕಾರಣ ಅಂತ ನೊಂದು ತಾಯಿ ಕೂಡ ಡೆತ್ ನೋಟ್ ಬರೆದಿಟ್ಟು ಮಾತ್ರೆಗಳನ್ನು ಸೇವಿಸಿ ಕೈ ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಆದರೆ ಕೈನಲ್ಲಿ ರಕ್ತ ಬಾರದಕ್ಕೆ ನಂತರ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ. ಗಂಡ ಮಹಾಂತೇಶ್ ಕೆಲಸದಿಂದ ಸಂಜೆ ಮನೆಗೆ ವಾಪಸ್ ಬಂದಾಗ ಮಗ ಪತ್ನಿ ಸಾವಿನ ವಿಷಯ ತಿಳಿದು ಬಂದಿದೆ. ಹಾವೇರಿಯಲ್ಲಿ ಕೆಎಸ್ಆರ್ಟಿಸಿ ನಿಲ್ದಾಣಕ್ಕೆ ಬಸ್ ನುಗ್ಗಿ ಮಗು ಸಾವನ್ನಪ್ಪಿದ ಪ್ರಕರಣ ಸಿಸಿಟಿವಿಯಲ್ಲಿ ಮತ್ತೊಂದು ಭಯಾನಕ ದೃಶ್ಯ ಸೆರೆಯಾಗಿದೆ. ಗಾಯಗೊಂಡ ಮಹಿಳೆ ಸ್ಥಿತಿ ಗಂಭೀರವಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಚಾಲಕನ ನಿರ್ಲಕ್ಷ್ಯ ಮೈಸೂರಲ್ಲಿ ಎಸ್ಪೇಟ್ ದಂಧೆ ರಾಜಾರೋಷವಾಗಿ ನಡೀತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಮೈಸೂರಿಗೆ ಬಂದು ರೌಡಿ ಶೀಟರ್ಗಳು ಲಕ್ಷ ಹಣ ಹಾಕಿ ಜೂಜಾಡ್ತಾ ಇದ್ದಾರೆ. ಮೈಸೂರು ತೋಟದ ಹೊರವಲಯದಲ್ಲಿ ಜೂಜಾಟ ನಡೀತಾ ಇದ್ದು ದಿನಕ್ಕೆ 2 ರಿಂದ 3 ಕೋಟಿ ವ್ಯವಹಾರ ನಡೀತಾ ಇದೆ. ಇನ್ನು ಬಿಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜೂಜಾಡುವ ದೃಶ್ಯ ಲಭ್ಯವಾಗಿದೆ. ಡ್ರಗ್ಸ್ ಬಳಿಕ ಮೈಸೂರಿನ ಜೂಜಾಟದ ಕಳಂಕವೂ ಕೂಡ ಈಗ ಅಂಟಿಕೊಂಡಿದೆ.
ಚಿಕ್ಕಮಗಳೂರಲ್ಲಿ ವಸತಿ ಶಾಲೆಯ ಪ್ರಾಂಶುಪಾಲರೊಬ್ಬರು ಅಕ್ರಮವಾಗಿ ಗೋಧಿ ಮೂಟೆ ಹೂತಿಟ್ಟ ಪ್ರಕರಣ ಬೆಳಕಿಗೆ ಬಂದಿದೆ. ತರೀಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಆವರಣದಲ್ಲಿ 70ರಿಂದ 80 ಗೋಧಿ ಮೂಟೆಗಳನ್ನು ಮಣ್ಣಿನೊಳಗೆ ಹೂಳಲಾಗಿದೆ. ಈ ಬಗ್ಗೆ ಮಾಹಿತಿ ಸಿಕ್ಕಿದ ನಂತರ ಅಧಿಕಾರಿಗಳು ಜೆಸಿಬಿ ಬಳಸಿ ಕಾರ್ಯಾಚರಣೆ ನಡೆಸಿ ಮಣ್ಣಲ್ಲಿ ಹೂತು ಹಾಕಿದ ಗೋಧಿ ಮೂಟೆಗಳನ್ನು ಹೊರ ತೆಗೆದಿದ್ದಾರೆ. ಈ ಕೃತ್ಯವು 2023-24ರ ಬೇಸಿಗೆ ರಜೆಯ ಸಮಯದಲ್ಲಿ ನಡೆದಿದ್ದು ಸುಮಾರು 2 ವರ್ಷಗಳ ಬಳಿಕ ಈಗ ಬೆಳಕಿಗೆ ಬಂದಿದೆ. ಇಲ್ಲಿ ಉತ್ತರಣ ಅಂದ್ರೆ ಇದನ್ನ ಅಗಿಯೋ ಸಮಯದಲ್ಲಿ ಪೂರ್ತಿ ಏನು ಅವ್ರು ಗೋಧಿ ಊತಾಕಿದ್ರು ಆ ಜಾಗ ಫುಲ್ ಕುಸ್ತಿರ್ತದೆ. ಯಾಕೆಂದ್ರೆ ಅದು ಸುಮಾರು 80 ಚೀಲಗಳು ಅಧಿಕನೂ ಇರ್ಬೋದು, ಇಲ್ಲ ಆಸುಪಾಸು ಇರ್ಬೋದು. ನಮಗೆ ಬಂದಿರೋ ಮಾಹಿತಿ ಪ್ರಕಾರ 70ರಿಂದ 80 ಚೀಲ ಗೋಧಿನ ಮಕ್ಕಳಿಗೆ ತಿನ್ನೋಂಥ ಆಹಾರನ ಅನಾವಶ್ಯಕವಾಗಿ ಇದು ಮಾಡಿದ್ದಾರೆ. ಅವ್ರು ಹೇಳ್ಬೋದು ಇಲ್ಲ ತಿನ್ಲಿಕ್ಕೆ ಯೋಗ್ಯ ಇಲ್ಲ ಅಂತ. ಇವ್ರೆ ಶ್ರೀರಂಗಪುರ ಈ ಥರ ದೂರುದಾರರು ಗೋಧಿಯನ್ನು ಅಕ್ರಮವಾಗಿ ಹೂತು ಹಾಕಿದ್ದಾರೆ ಅನ್ನೋ ಕಂಪ್ಲೇಂಟ್ ಮೇಲೆ ಮಾನ್ಯ ಜಿಲ್ಲಾ ಸಮನ್ವಯ ಅಧಿಕಾರಿಗಳು ಚಿಕ್ಕಮಗಳೂರು ಜಿಲ್ಲೆ ಇವರು ಈ ದಿನ ಆಗಮಿಸಿ ಸ್ಥಳ ತನಿಖೆಯನ್ನು ಮಾಡಿ ಮಹಜೂರನ್ನು ಮಾಡಿ ಇದನ್ನು ನಮಗೆ ಆಗ್ರಹ ಮಾಡಿರ್ತಾರೆ. JCP ಅಥವಾ ಮಾನವ ಸಂಪನ್ಮೂಲಕ ಈ ಗುಂಡಿ ಬಗ್ಸಿ ಇದನ್ನು ಸ್ಥಳ ಪರಿಶೀಲನೆ ಮಾಡಿ ಅಂತ ಹೇಳಿದರೆ ಅದರಂತೆ ಈಗ ಮಧ್ಯಾಹ್ನ 2:45ಗೆ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಇಲ್ಲಿ ಹೂತು ಹಾಕಿರೋ ಗೋಧಿ ಸಿಕ್ಕಿರುತ್ತೆ. ಇದು ಯಾರು ಉಪನ್ಯಾಸಕರ ಜೊತೆ ಅನೈತಿಕ ಸಂಬಂಧವಿದೆ ಎಂಬ ಆರೋಪದಿಂದ ಅವಮಾನಕ್ಕೊಳಗಾಗಿ BMS ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಪಟ್ಟಣದಲ್ಲಿ ನಡೆದಿದೆ. 22 ವರ್ಷದ ಲಿಖಿತಾ ಎಂಬ ವಿದ್ಯಾರ್ಥಿನಿ ಮಲ್ಲಾಡಿಹಳ್ಳಿ ಆಯುರ್ವೇದ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು ಇಂಟರ್ನ್ಶಿಪ್ ಅನ್ನ ಮಾಡ್ತಾ ಇದ್ಲು. ಉಪನ್ಯಾಸಕ ಡಾಕ್ಟರ್ ರಾಜು ಅವರೊಂದಿಗೆ ಅನೈತಿಕ ಸಂಬಂಧ ಇದೆ ಅಂತ ಸಹಪಾಠಿಗಳಿಂದ ಅಪಪ್ರಚಾರ ಮಾಡಲಾಗಿತ್ತು. ಉಪನ್ಯಾಸಕನ ಪತ್ನಿ ನಿಶಾ ಕಾಲೇಜಿಗೆ ಬಂದು ವಿದ್ಯಾರ್ಥಿನಿಯೊಂದಿಗೆ ಗಲಾಟೆ ನಡೆಸಿದ್ರಂತೆ. ಇನ್ನು ಲಿಖಿತ ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಬರೆದಿಟ್ಟು ನೇಣು ಬಿಗಿದುಕೊಂಡಿದ್ಲು. ತನ್ನ ಸಾವಿಗೆ ಅನುಷಾ, ರಕ್ಷಾ, ಚಿನ್ಮಯ್ ಹಾಗೂ ನಿಶಾರಾಜ್ ಕಾರಣ ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ನಾನ್ ಭರತನಾಟ್ಯ ಡಾನ್ಸರ್. 20 ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ. ಮೊದಲು ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ. 1 ವರ್ಷದ ಹಿಂದೆ ನಂಗೆ ಮಂಡಿ ನೋವು ಶುರುವಾಯ್ತು. ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ಗೆ ಹೋದ್ರು ಮಂಡಿ ನೋವು ಸರಿ ಹೋಗ್ಲಿಲ್ಲ. ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು. ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ. ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ. ನೋವಿಗೆ ಒಂದೇ ಭರವಸೆ, ಸೌಖ್ಯ ರೋಬೋಟಿಕ್ ಆರ್ಥೋಕೇರ್. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 3 ಮತ್ತು 7ನೇ ತಾರೀಕಿನಂದು ಹುಟ್ಟಿದವರಿಗೆ ಈಗ ವಿಪರೀತ ರಾಜಯೋಗ. ವಿದ್ಯೆ, ಆರೋಗ್ಯ, ಐಶ್ವರ್ಯ ಪ್ರಾಪ್ತಿ. ಮದುವೆ ವಿಷಯದಲ್ಲಿ ಕಾದಿದೆ ಸಮಸ್ಯೆ. ಸ್ವಾತಿ ನಕ್ಷತ್ರ ತುಲಾ ರಾಶಿಯವರಿಗೆ ಡೇಂಜರ್ ಟೈಮ್. ಹುಷಾರ್ ಹುಷಾರ್. ನೇರ ಪ್ರಸಾರದಲ್ಲಿ ಕ್ರಿಸ್ಟಲ್ ತಜ್ಞೆ ಮೀತಾ ಆಸ್ಟ್ರೋ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ವೀಕ್ಷಿಸಿ ಸಂಜೆ 4:30ಕ್ಕೆ. ಇಡೀ ಕರ್ನಾಟಕದಲ್ಲಿ ಈ ತಾಯಿ ಮಗನ ಜೋಡಿಯ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ತಾಯಿಯ ಕನಸು, ಮಗನ ಹೋರಾಟ. ಹೇಗಿದೆ ಈ ಜುಗಲ್ಬಂದಿ? ಏನೇನ್ ಹಾಬೀಸ್ ನಿಮ್ದು? ನಾನು ಚೂರು ಲಾಂಗ್ ಡಿಸ್ಟೆನ್ಸ್. ಈ ಕನಸು ನಿಮ್ ತಾಯಿದ ತಂದೆದ? ನಮ್ ಯಾರ್ದು ಕನ್ಸಿಲ್ರಿ. ಎಲ್ಲದು ಶಕ್ತಿ ಐತೆ ಅವ್ರನಲ್ಲಿ. ಒಬ್ರು ಮನುಷ್ಯ ಜೀವನ ನಡೆಸಿದಾರಂದ್ರೆ ಜನಸೇವೆ ಮಾಡ್ಕಂತಾನೆ ಇದೆ ಅಂತ. ಸಾವ್ಕಾರ ಮಿನಿಸ್ಟರ್ ಸಾಹೇಬ್ರು ನಮ್ಮ ಅಪ್ಪ, ನಾನಲ್ಲ. ಅವ್ರ ಸಾವ್ಕಾರ, ನಾನ್ ಸಾವ್ಕಾರ. ತಾಯಿ ನಮ್ ಹೀರೋ. ಎಷ್ಟು ಮತಗಳ ಅಂತರದಲ್ಲಿ ಗೆಲ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆ ನಿಮ್ಗೆ? ಅವರಿಗೂ ಗೊತ್ತು ನಂಗೆ ಎಷ್ಟು ಅಂತರದಿಂದ ಗೆಲ್ತೀನಿ. ನನ್ ಬಾಯಿಂದ ಬರಲ್ಲ. ಪೊಲಿಟಿಷಿಯನ್ ಮಗ ಪೊಲಿಟಿಷಿಯನ್ ಆಗ್ಬಾರ್ದಂತ ಏನಿಲ್ಲ, ಬಟ್ ನೀವ್ ಆ ಕನಸು ಕಂಡಿದ್ರ? ಸಮರ್ಥ ಬಗ್ಗೆ ಒಳ್ಳೆ ವ್ಯಕ್ತಿತ್ವ, ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋದು ಕನಸು. ಅಜ್ಜಾರ ಹೆಂಗಿದ್ರು? ಮೇನ್ ತಾಳ್ಮೆ ರೀ.
ನೀವು ನಿಮ್ಮನ್ನ ಹೇಗೆ ಜನರ ಮುಂದೆ ತೋರಿಸ್ಕೋಬೇಕು ಅಂತ ಬಯಸ್ತೀರಿ? ನಮ್ಮ ಅಜ್ಜರ ನೆರಳಿನಲ್ಲೇ ಬೆಳೆದಿದೆ. ಆ ಹಳೆ ಬೇರಿದಾವೆ, ಹೊಸ ಚಿಗುರು. ಸಮರ್ಥ ಪ್ರಭಾವಳಿ ರಾಧಕ್ಕ ಜೊತೆ ಸಮರ್ಥ ಪ್ರಭಾ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನ ವೀಕ್ಷಿಸಿ ಸಂಜೆ 6 ಗಂಟೆಗೆ. ವೆಲ್ಕಮ್ ಬ್ಯಾಕ್. ಉಳಿದಿರುವ ಸುದ್ದಿಗಳತ್ತ ಗಮನ ಹರಿಸೋಣ. ಕೇತಕನಹಳ್ಳಿ ಒತ್ತುವರಿ ಪ್ರಕರಣದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಪ್ರಕರಣದ ತುರ್ತು ವಿಚಾರಣೆ ನಡೆಸಬೇಕೆಂದು ಕೋರಿ ಸಮಾಜ ಪರಿವರ್ತನಾ ಸಂಸ್ಥೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಸಂಸ್ಥೆಯ ಪರವಾಗಿ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಅವರು ಪೀಠದ ಮುಂದೆ ವಾದ ಮಂಡಿಸಿ ತುರ್ತು ವಿಚಾರಣೆಗೆ ಪಟ್ಟು ಹಿಡಿದಿದ್ರು. ಆದರೆ ಈ ಅರ್ಜಿಯನ್ನ ಪುರಸ್ಕರಿಸಿದ ಸುಪ್ರೀಂ ಕೋರ್ಟ್ ಪೀಠವು ತುರ್ತು ವಿಚಾರಣೆ ನಡೆಸಲು ಸ್ಪಷ್ಟವಾಗಿ ನಿರಾಕರಿಸಿದೆ. ಈ ಪ್ರಕರಣವನ್ನ ಸಾಮಾನ್ಯ ವಿಚಾರಣೆಯ ಪಟ್ಟಿಯಲ್ಲೇ ಕೈಗೆತ್ತಿಕೊಳ್ಳಲಾಗುವುದು ಅಂತ ಪೀಠವು ಸ್ಪಷ್ಟಪಡಿಸಿದೆ. ಈ ಮೂಲಕ ಎಚ್ಡಿಕೆಗೆ ಸದ್ಯಕ್ಕೆ ದೊಡ್ಡ ನಿರಾಳಕ್ಕೆ ಸಿಕ್ಕಂತಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಗದ್ದಲ ನಡೆದಿದೆ. ಸಭೆ ಆರಂಭ ಆಗ್ತಾ ಇದ್ದಂತೆ ದಲಿತ ಮುಖಂಡರು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ದಲಿತ ಸಮುದಾಯವನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಮುಂಭಾಗದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭವ್ಯ ಪುತ್ಥಳಿ ನಿರ್ಮಾಣಕ್ಕೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ದೇಣಿಗೆ ನೀಡಲು ಕೆಲವು ನಿರ್ದೇಶಕರು ನಿರಾಕರಿಸಿದ್ದಾರೆ ಎಂಬ ವಿಚಾರ ಸಭೆಯಲ್ಲಿ ತೀವ್ರ ಆಕ್ರೋಶಕ್ಕೂ ಕೂಡ ಕಾರಣ ಆಯಿತು. ದವನದ ಹುಣ್ಣಿಮೆ ದಿನವೇ ಧಾರವಾಡ ಡಿಸಿ ಕಾಂಪೌಂಡ್ ಬಳಿ ವಾಮಾಚಾರ ಮಾಡಲಾಗಿದೆ. ಕಾಂಪೌಂಡ್ ಬಳಿ ಮೊಟ್ಟೆ, ಬಾಳೆಹಣ್ಣು, ವೀಳ್ಯದೆಲೆ, ಲಿಂಬೆಹಣ್ಣು ನೋಡಿ ನೌಕರರು ಬೆಚ್ಚಿ ಬಿದ್ದಿದ್ದಾರೆ. ಆಂಧ್ರ ಪ್ರದೇಶ ಮೂಲದ ಬಸ್ ಡಿವೈಡರ್ಗೆ ಡಿಕ್ಕಿ ಹೊಡೆದಿರುವ ಘಟನೆ ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ನಡೆದಿದೆ. ಅಧೋನಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ ವೇಗವಾಗಿ ಬಂದು ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬಸ್ನ ಮುಂಭಾಗದ ಚಕ್ರ ಮತ್ತು ಇಂಜಿನ್ ಕಿತ್ತು ಬಂದಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಪ್ರಯಾಣಿಕರು ಸುರಕ್ಷಿತವಾಗಿದ್ದಾರೆ. ಘಟನೆ ಬೆಳಗಿನ ಜಾವ ನಡೆದಿದ್ದು ಹೈಗ್ರೌಂಡ್ಸ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮತ್ತೊಮ್ಮೆ ಕನ್ನಡದ ಕಹಳೆ ಮೊಳಗಿದೆ. ಬೆಳಗಾವಿ ಕರ್ನಾಟಕ ಅವಿಭಾಜ್ಯ ಅಂಗ ಎಂಬ ನಿರ್ಣಯವನ್ನ ಮಹಾನಗರ ಪಾಲಿಕೆಯಲ್ಲಿ ಅಂಗೀಕರಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ, ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಮಹಾರಾಷ್ಟ್ರದ ಪರವಾಗಿ ನಿಲುವು ತಳೆದಿರುವ ಮರಾಠಿ ಪತ್ರಕರ್ತರನ್ನ ಗಡೀಪಾರು ಮಾಡಬೇಕು ಹಾಗೂ ರಾಜ್ಯ ಸರ್ಕಾರದ ಜಾಹೀರಾತು ಪಡೆದು ಮಹಾರಾಷ್ಟ್ರಕ್ಕೆ ಬೆಂಬಲ ನೀಡುವ ಮರಾಠಿ ಪತ್ರಿಕೆಗಳಿಗೆ ಜಾಹೀರಾತು ನಿಲ್ಲಿಸಬೇಕು ಅಂತ ಕರವೇ ಆಗ್ರಹಿಸಿದೆ. ಇದೇ ವೇಳೆ ಮಹಾಜನ್ ವರದಿಯನ್ನ ತಕ್ಷಣವೇ ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಲಾಗಿದೆ. ಪ್ರತಿಭಟನೆ ತೀವ್ರಗೊಂಡು ಮರಾಠಿ ಪತ್ರಿಕೆ ಕಚೇರಿಗೆ ಮುತ್ತಿಗೆ ಹಾಕಲು ಹೊರಟ ಕರವೇ ಜಿಲ್ಲಾಧ್ಯಕ್ಷ ವಾಜೀದ್ ಹಿರೇಕೋಡಿ ಸೇರಿದಂತೆ ಹಲವು ಕಾರ್ಯಕರ್ತರನ್ನ ಪೊಲೀಸರು ಚೆನ್ನಮ್ಮ ವೃತ್ತದಲ್ಲೇ ವಶಕ್ಕೆ ಪಡೆದಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆಯ ಬಜೆಟ್ ಸಭೆಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೆ ಸಂತಾಪ ಸೂಚಿಸಿದ್ದಕ್ಕೆ ಪಾಲಿಕೆ ಸದಸ್ಯರ ನಡೆಗೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಖಮೇನಿ ಇರಾನ್ ದೇಶದ ಅತ್ಯಂತ ಕ್ರೂರಿ, ರಾಕ್ಷಸಿ ಮತ್ತು ಭಯೋತ್ಪಾದಕ. ಪಹಲ್ಗಾಮ್ ದಾಳಿಯಾದಾಗ ಇಸ್ಲಾಮಿಕ್ ಭಯೋತ್ಪಾದನೆ ಬಗ್ಗೆ ಮಾತನಾಡದವರು, 26 ಹೆಣಗಳು ಬಿದ್ದಾಗ ಮೌನಾಚರಣೆ ಮಾಡದವರು, ಎಲ್ಲೋ ಸತ್ತ ಖಮೇನಿ ಬಗ್ಗೆ ಮೌನಾಚರಣೆ ಮಾಡಿದ್ದು ನಾಚಿಕೆಗೇಡು ಹಾಗೂ ಅತ್ಯಂತ ಖಂಡನೀಯ ಅಂತ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯೊಬ್ಬ ಡ್ರಿಪ್ಸ್ ಹಾಕಿಸಿಕೊಂಡೇ ಪರೀಕ್ಷೆ ಬರೆದಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಣಕಲ್ ಪ್ರೌಢಶಾಲೆಯಲ್ಲಿ ನಡೆದಿದೆ. ವಿದ್ಯಾರ್ಥಿ ಗಗನ್ ಇಂದು ಬೆಳಗ್ಗೆ ಸಮಾಜಶಾಸ್ತ್ರ ಪರೀಕ್ಷೆ ಬರೆಯಲು ಕೇಂದ್ರಕ್ಕೆ ಆಗಮಿಸಿದ್ದು, ಆದರೆ ಪರೀಕ್ಷೆ ಆರಂಭವಾಗುವ ಮುನ್ನವೇ ಆತ ಇದ್ದಕ್ಕಿದ್ದಂತೆ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾನೆ. ಪರಿಸ್ಥಿತಿ ಗಂಭೀರತೆಯನ್ನು ಅರಿತ ಶಾಲಾ ಶಿಕ್ಷಕರು ತಕ್ಷಣವೇ ಆಂಬ್ಯುಲೆನ್ಸ್ ಮೂಲಕ ಗಗನ್ನನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ರು. ಆಸ್ಪತ್ರೆಯಲ್ಲಿ ವೈದ್ಯರು ವಿದ್ಯಾರ್ಥಿಗೆ ಗ್ಲೂಕೋಸ್ ಡ್ರಿಪ್ಸ್ ಹಾಕಿದ್ರು. ಪರೀಕ್ಷೆಯ ಮಹತ್ವವನ್ನು ಅರಿತ ಗಗನ್ ವೈದ್ಯರ ಸಲಹೆ ಮೇರೆಗೆ ಅದೇ ಡ್ರಿಪ್ಸ್ ಧರಿಸಿಕೊಂಡೇ ಮರಳಿ ಪರೀಕ್ಷಾ ಕೇಂದ್ರಕ್ಕೆ ಬಂದು ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರೆದಿದ್ದಾನೆ.
ಮಂಡ್ಯದಲ್ಲಿ ಇಂದು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಬೃಹತ್ ಶೋಭಾಯಾತ್ರೆ ಆಯೋಜಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಡೀ ನಗರ ಸಂಪೂರ್ಣವಾಗಿ ಕೇಸರಿಮಯವಾಗಿತ್ತು. ಆದರೆ ಸಂಜೆ ಶೋಭಾಯಾತ್ರೆ ನಡೆಯುವ ಮುನ್ನವೇ ನಗರದ ಪ್ರಮುಖ ರಸ್ತೆಗಳಲ್ಲಿ ಅಳವಡಿಸಲಾಗಿದ್ದ ಕೇಸರಿ ಬಾವುಟ ಹಾಗೂ ಬಂಟಿಂಗ್ಸ್ಗಳನ್ನು ನಗರಸಭೆ ಸಿಬ್ಬಂದಿಗಳು ಏಕಾಏಕಿ ತೆರವುಗೊಳಿಸಿದ್ದಾರೆ. ಮುನ್ಸೂಚನೆ ಇಲ್ಲದ ಈ ಕ್ರಮಕ್ಕೆ ಸೂಕ್ತ ಅನುಮತಿ ಪಡೆದಿಲ್ಲ ಎಂಬ ಕಾರಣವನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಸರ್ಕಾರದ ಈ ನಡೆಗೆ ಹಿಂದೂ ಕಾರ್ಯಕರ್ತರು ಬೇಸರ ವ್ಯಕ್ತಪಡಿಸಿದ್ದು, ಜಿಲ್ಲಾ ಬಿಜೆಪಿಯು ಅಧಿಕಾರಿಗಳ ಈ ಕ್ರಮವನ್ನು ಬಲವಾಗಿ ಖಂಡಿಸಿದೆ. ಇನ್ನು ಇಂದಿನ ಈ ಬೃಹತ್ ಶೋಭಾಯಾತ್ರೆಯಲ್ಲಿ ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಅವರು ಭಾಗವಹಿಸಲಿದ್ದಾರೆ. ಆನೇಕಲ್ ಸಮೀಪದ ಹಲ್ದಿನಹಳ್ಳಿ ರೈಲ್ವೆ ನಿಲ್ದಾಣದ ಬಳಿ ಕಾಡು ಪಾಪ ಪ್ರತ್ಯಕ್ಷವಾಗಿದ್ದು ಸಾರ್ವಜನಿಕರು ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ. ಸಾರ್ವಜನಿಕರ ಗುಂಪಾಗಿ ಸೇರಿದ್ರಿಂದ ಗಾಬರಿಗೊಂಡ ಕಾಡು ಪಾಪ ಅತ್ತಿತ್ತ ಓಡಾಡತೊಡಗಿತು. ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಪತ್ರಕರ್ತರಾದ ಮಹೇಶ್ ಮತ್ತು ಹೇಮಂತ್ ಅವರು ಸಾರ್ವಜನಿಕರ ಸಹಾಯದೊಂದಿಗೆ ಜಾಣ್ಮೆಯಿಂದ ಕಾಡು ಪಾಪವನ್ನು ಹಿಡಿದು ರಕ್ಷಿಸಿದ್ದಾರೆ. ನಂತರ ಯಾವುದೇ ಅಪಾಯವಾಗದಂತೆ ಅದನ್ನು ಸುರಕ್ಷಿತವಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ವಶಕ್ಕೆ ಒಪ್ಪಿಸಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಹಿಡಿದು ಕರ್ನಾಟಕ ಕನ್ಯಾಕುಮಾರಿ ತನಕ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಮುಂಬರುವ ದಿನಗಳಲ್ಲಿ ಪರಿಸ್ಥಿತಿ ಮತ್ತಷ್ಟು ಬದಲಾಗಬಹುದು. ಈ ಸಮಯದಲ್ಲಿ ಗಾಳಿಯ ವೇಗ ಗಂಟೆಗೆ 70 ಕಿಲೋಮೀಟರ್ ತಲುಪಬಹುದು ಅಂತ ಹವಾಮಾನ ಇಲಾಖೆ ಸ್ಪಷ್ಟವಾಗಿ ಸೂಚಿಸಿದೆ. ಕಳೆದ 24 ಗಂಟೆಗಳಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಹವಾಮಾನದ ಸ್ವರೂಪದಲ್ಲಿ ಬದಲಾವಣೆ ಕಂಡುಬಂದಿದೆ. ಈಶಾನ್ಯ ರಾಜ್ಯಗಳ ಹಲವು ಭಾಗಗಳಲ್ಲಿ ಭಾರೀ ಮಳೆಯಾಗಿದ್ದು ನದಿಗಳ ಮಟ್ಟ ಏರಿಕೆ ಮತ್ತು ಪ್ರವಾಹ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ಉತ್ತರ ಭಾರತದ ಹಲವಾರು ಭಾಗಗಳಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದ್ದು ರೈತರಲ್ಲಿ ಕಳವಳ ಮೂಡಿಸಿದೆ. ದಕ್ಷಿಣ ಭಾರತದ ಕೆಲವು ಭಾಗಗಳಲ್ಲಿ ಗುಡುಗು ಸಹಿತ ಮಳೆಯಾಗಿದ್ದು ಹವಾಮಾನ ವ್ಯವಸ್ಥೆಯು ವ್ಯಾಪಕವಾಗಿ ಸಕ್ರಿಯವಾಗಿದೆ ಮತ್ತು ಅದರ ಪರಿಣಾಮಗಳು ದೇಶದ ಬಹುತೇಕ ಎಲ್ಲಾ ಭಾಗಗಳಲ್ಲಿ ಕಂಡುಬರುತ್ತಿವೆ ಅಂತ ಸೂಚಿಸಿದೆ. ಬಿಸಿಲ ನಾಡಲ್ಲಿ ನೀರು ಸಿಗದ ಹಿನ್ನೆಲೆ ರಾಯಚೂರಿನಲ್ಲಿ ಒಬ್ಬ ಪಕ್ಷಿ ಪ್ರೇಮಿ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸುವ ಕೆಲಸ ಮಾಡ್ತಾ ಇದ್ದಾರೆ. ಮಸ್ಕಿ ತಾಲೂಕಿನ ಮಲ್ಲದ ಗುಡ್ಡ ಗ್ರಾಮದ ಯಲ್ಲಪ್ಪ ಎಂಬಾತ ಬೇಸಿಗೆಯಲ್ಲಿ ನೀರು ಸಿಗದೆ ಪ್ರಾಣಿ ಪಕ್ಷಿಗಳು ಒದ್ದಾಡೋದನ್ನು ಕಂಡು ಮಕ್ಕಳೊಂದಿಗೆ ಸೇರಿ ದಿನನಿತ್ಯ ಬಿಂದಿಗೆಗಳಲ್ಲಿ ನೀರನ್ನು ಹೊತ್ಕೊಂಡು ಹೋಗಿ ಗುಡ್ಡದ ಮೇಲೆ ಪ್ರಾಣಿ ಪಕ್ಷಿಗಳಿಗಾಗಿ ನೀರಿಡುತ್ತಾ ಇದ್ದಾರೆ. ಯಲ್ಲಪ್ಪ ಅವರ ಈ ನಿಸ್ವಾರ್ಥ ಮತ್ತು ಮಾನವೀಯ ಕಾರ್ಯಕ್ಕೆ ಈಗ ಸಾರ್ವಜನಿಕರಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಇರಾನ್ ವಿರುದ್ಧದ ಯುದ್ಧ ಮುಂದಿನ 2 ಅಥವಾ 3 ವಾರಗಳಲ್ಲಿ ಅಂತ್ಯಗೊಳ್ಳಲಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ನಾವು ನಮ್ಮ ಕೆಲಸವನ್ನು ಮುಗಿಸ್ತಾ ಇದ್ದೀವಿ. ಬಹುಶಃ 2 ಅಥವಾ 3 ವಾರಗಳಲ್ಲಿ ನಾವು ಯುದ್ಧವನ್ನು ಮುಗಿಸಲಿದ್ದೇವೆ. ನಾವು ಬೇಗನೆ ಇರಾನ್ ಬಿಟ್ಟು ಹೋಗಬೇಕಿದೆ. ಇರಾನ್ನಲ್ಲಿ ಕಾರ್ಯಾಚರಣೆಯನ್ನು ಶೀಘ್ರದಲ್ಲೇ ಕೊನೆಗೊಳಿಸಲಾಗುವುದು. ಇರಾನ್ ಸೋಲಿನ ಸನಿಹದಲ್ಲಿದೆ ಅಂತ ಹೇಳಿದ್ದಾರೆ. ಇಂಡೋನೇಷ್ಯಾದ ಟೆರ್ನೆಟ್ ನಗರದ ಬಳಿ 7.4 ತೀವ್ರತೆಯ ಪ್ರಬಲ ಭೂಕಂಪನ ಸಂಭವಿಸಿದ್ದು ಫಿಲಿಪೈನ್ಸ್ ಮತ್ತು ಮಲೇಷ್ಯಾ ಸೇರಿದಂತೆ ಕರಾವಳಿ ಪ್ರದೇಶಗಳಿಗೆ ಸುನಾಮಿ ಎಚ್ಚರಿಕೆ ನೀಡಲಾಗಿದೆ. ಪೂರ್ವ ಇಂಡೋನೇಷ್ಯಾದ ಮುಲಕ್ಕು ಸಮುದ್ರದಲ್ಲಿ ರಿಕ್ಟರ್ ಮಾಪಕದಲ್ಲಿ 7.4ರಷ್ಟಿರುವ ಪ್ರಬಲ ಭೂಕಂಪ ಸಂಭವಿಸಿದೆ. ಈ ಭೂಕಂಪವು ನೆಲವನ್ನು ಅಲುಗಾಡಿಸೋದಲ್ಲದೆ ಸಮುದ್ರದಲ್ಲಿ ಸುನಾಮಿ ಅಲೆಗಳ ಸಾಧ್ಯತೆಯನ್ನು ಸೃಷ್ಟಿಸಿದೆ. ಈ ಕಾರಣದಿಂದಾಗಿ ಏಷ್ಯಾದ 3 ದೇಶಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಎಐ ತಂತ್ರಜ್ಞಾನವು ಉದ್ಯೋಗ ಕಸಿಯುವ ಭೀತಿ ಹೆಚ್ಚಾಗ್ತಾ ಇದೆ. ಜಗತ್ತಿನ ಪ್ರಮುಖ ಟೆಕ್ ಕಂಪನಿಗಳ ಪೈಕಿ ಒಂದಾದ ಒರಾಕಲ್ ಭಾರತದ 12,000 ಸೇರಿದಂತೆ ವಿಶ್ವದಾದ್ಯಂತ ಇರುವ ತನ್ನ 30,000 ಸಿಬ್ಬಂದಿಯನ್ನು ಒಂದೇ ಇಮೇಲ್ ಮೂಲಕ ಕೆಲಸದಿಂದ ತೆಗೆದುಹಾಕಿದೆ. ಜೊತೆಗೆ ಕಂಪನಿ ಮುಂದಿನ ತಿಂಗಳು ಇನ್ನಷ್ಟು ಉದ್ಯೋಗಿಗಳನ್ನು ಕೂಡ ಕಿತ್ತು ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಂದು ನಿಮ್ಮ ಕೊನೆಯ ಕೆಲಸದ ದಿನವಾಗಿದೆ. ನಿಮ್ಮ ಕಂಪ್ಯೂಟರ್, ಇಮೇಲ್ ಮತ್ತು ಫೈಲ್ಗಳಿಗೆ ಪ್ರವೇಶವನ್ನು ಶೀಘ್ರದಲ್ಲೇ ನಿಷ್ಕ್ರಿಯಗೊಳಿಸಲಾಗುತ್ತೆ. ನಂತರ ಕಂಪ್ಯೂಟರ್ಗೆ ಲಾಗಿನ್ ಆಗಲು ಸಾಧ್ಯ ಆಗೋದಿಲ್ಲ ಅಂತ ಬೆಳ್ಳಂಬೆಳಿಗ್ಗೆ ಇಮೇಲ್ ಕಳುಹಿಸಿ ಉದ್ಯೋಗಿಗಳನ್ನು ಆಘಾತಕ್ಕೆ ದೂಡಿದೆ. 1 ವರ್ಷಕ್ಕಿಂತ ಹೆಚ್ಚು ಕಾಲ ಕೆಲಸ ಮಾಡಿದ ಉದ್ಯೋಗಿಗಳಿಗೆ 15 ದಿನಗಳ ಸಂಬಳ, 1 ತಿಂಗಳು ನೋಟಿಸ್ ಅವಧಿಯ ಸಂಬಳ, ಗ್ರ್ಯಾಚ್ಯುಟಿ ಹಾಗೂ ಇತರ ಸೌಲಭ್ಯಗಳನ್ನು ನೀಡೋದಾಗಿ ತಿಳಿಸಿದೆ. ಐಪಿಎಲ್ನಲ್ಲಿ ಬಹುನಿರೀಕ್ಷಿತ ಆರ್ಸಿಬಿ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದ ಟಿಕೆಟ್ ಕೇವಲ 1 ನಿಮಿಷದಲ್ಲಿ ಸೋಲ್ಡ್ ಔಟ್ ಆಗಿದೆ. ಏಪ್ರಿಲ್ 5ರಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಮ್ಯಾಚ್ ನಡೆಯಲಿದ್ದು ಆರ್ಸಿಬಿ ತನ್ನ ಅಧಿಕೃತ ವೆಬ್ಸೈಟ್ ಆಪ್ನಲ್ಲಿ ಟಿಕೆಟ್ ಖರೀದಿಗೆ ಅವಕಾಶವನ್ನು ನೀಡಿತು. ವೆಬ್ಸೈಟ್ ಮತ್ತು ಆಪ್ನಲ್ಲಿ ಟಿಕೆಟ್ ಬಿಟ್ಟ 1 ನಿಮಿಷಕ್ಕೆ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಬಹುನಿರೀಕ್ಷಿತ ರಾಮಾಯಣ ಟೀಸರ್ ಬಿಡುಗಡೆಯಾಗಿದೆ. ಶ್ರೀರಾಮನಾಗಿ ರಣಬೀರ್ ಕಪೂರ್, ರಾವಣನಾಗಿ ಯಶ್, ಸೀತಾಮಾತೆಯಾಗಿ ಸಾಯಿ ಪಲ್ಲವಿ ಅಭಿನಯಿಸಿರುವ ಈ ಚಿತ್ರವನ್ನು ನಿತೇಶ್ ತಿವಾರಿ ನಿರ್ದೇಶಿಸ್ತಾ ಇದ್ದಾರೆ. ಲಾಸ್ ಏಂಜಲೀಸ್ನಲ್ಲಿ ಟೀಸರ್ ಪ್ರದರ್ಶನದ ಬಳಿಕ ಅಧಿಕೃತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡಲಾಗಿದೆ. 2 ನಿಮಿಷ 38 ಸೆಕೆಂಡ್ ಇರುವ ರಾಮಾಯಣ ಟೀಸರ್ಗೆ ಅಭಿಮಾನಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ.
ಇದಿಷ್ಟುವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.